ಶ್ರೀಮಂತರು ದೊಡ್ಡ ದೊಡ್ಡ ಮನೆ ಕಟ್ತಾರೆ, ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತಾರೆ. ಅವರು ಎಷ್ಟು ದೊಡ್ಡದಾಗಿ ಆ ಕಾರ್ಪಸ್ ಫಂಡ್ ಕ್ರಿಯೇಟ್ ಆಗುತ್ತೆ ಅಂದರೆ ಅವ್ರು ಎಷ್ಟು ಖರ್ಚು ಮಾಡಿದ್ರು ಅದು ಕರಗಲ್ಲ. ಆ ಮಟ್ಟಕ್ಕೆ ಅದು ಕಾಂಪೌಂಡಿಂಗ್ ಶಕ್ತಿ, ಅದು ಕೊಡ್ತಾನೆ ಹೋಗುತ್ತೆ. ಅದು ನೀವು ತೆಗಿತೀರಿ ಒಂದಷ್ಟು ಲಕ್ಷ, ತಿರ್ಗಿ ಒಂದು ತಿಂಗಳನ್ನಷ್ಟಲ್ಲಿ ತಿರುಗಿ ತುಂಬಿಕೊಂಡಿರುತ್ತದು, ತೆಗಿತೀರಿ, ಅಕ್ಷಯ ಪಾತ್ರೆ ಥರ ಆಗೋಗುತ್ತೆ. ಸೊ ಅದಕ್ಕೆ ಹೇಳೋದು ಬಿಲ್ಡ್ ಅಸೆಟ್. ಖರ್ಚಿಗೆ ಮುಂಚೆ ಬಿಲ್ಡ್ ಅಸೆಟ್, ಬಿಲ್ಡ್ ಪ್ರಾಪರ್ಟಿ ಒಂದಷ್ಟು ಮಾಡ್ಕೊಳ್ಳಿ, ಅದು ಸದಾ ನಿಮ್ಮನ್ನು ತಲೆ ಕಾಯುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಅದ್ರಲ್ಲೂ ಸಾಹುಕಾರರಿಗೂ ಸಿರಿವಂತರಿಗೂ ವ್ಯತ್ಯಾಸ ಇದೆ. ರಿಚ್ ಆ್ಯಂಡ್ ವೆಲ್ತಿ. ರಿಚ್ ಅಂದರೆ ಏನು ಗೊತ್ತಾ, ನೀವು ಕೆಲಸದಲ್ಲಿ ಇದ್ದೀರಿ, 5 ಲಕ್ಷ ಸಂಬಳ ಬರ್ತಿದೆ ತಿಂಗಳಿಗೆ ಅಂತ ಇಟ್ಕೊಳ್ಳಿ, ಯು ಆರ್ ರಿಚ್. ಅದ್ಭುತವಾಗಿ ಖರ್ಚು ಮಾಡ್ಕೊಂಡು BMW ತೊಗೊಂಡು ಓಡಾಡ್ತಿದ್ದೀರಾ, ಅದ್ಭುತವಾಗಿರ್ತೀರ. ನಾಳೆ ಕೆಲಸ ಇಲ್ಲ ಅಂದಿದ ತಕ್ಷಣ ನಿಮ್ಗೆ EMI ಕಟ್ಟೋಕ್ಕಾಗಲ್ಲ, 1 ಲಕ್ಷದ ಅಪಾರ್ಟ್ಮೆಂಟ್ ಕಟ್ಟೋಕ್ಕಾಗಲ್ಲ, 1 ಲಕ್ಷ EMI ಗಾಡಿ ಕಟ್ಟೋಕ್ಕಾಗಲ್ಲ. ಇಮಿಡಿಯೇಟ್ಲಿ ಯು ಬಿಕಮ್ ಪುವರ್. ಯಾರು ರಿಚ್ ಇವಾಗಾದರೆ? ರಿಚ್ಗೂ ವೆಲ್ತಿಗೂ ವ್ಯತ್ಯಾಸ ಇದೆ. ವೆಲ್ತಿ ಏನು ಅಂತಂದರೆ ಅವನಿಗೆ ಕೆಲಸ ಇರಲಿ ಬಿಡಲಿ ಅದೇ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತಾನೆ.